ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಥಂಬ್ನೇಲ್ನಲ್ಲಿ ನೋಡಿದಾಗೆ ಯೂಟ್ಯೂಬಿಂದ ಹೊಸ ಅಪ್ಡೇಟ್ ಬಂದೆ. ಈ ಒಂದು ಅಪ್ಡೇಟು ನಮಗೆ ಯಾವುದೇ ರೀತಿಯ ಒಂದು ಖುಷಿನ ತಂದುಕೊಟ್ಟಿಲ್ಲ. ಮೊದಲೆಲ್ಲ ಬರ್ತಿರೋವಂಥ ಒಂದು ಅಪ್ಡೇಟ್ನ ಕಂಡ್ರೆ ನಮಗೆ ತುಂಬ ಖುಷಿ ಆಗ್ತಿತ್ತು. ಆದರೆ ಇವಾಗ ಬಂದಿರೋ ಅಪ್ಡೇಟು ತುಂಬ ಬೇಸರ ಆಗಿದೆ. ತುಂಬಾ ಬೇಸರ ಮಾಡಿಬಿಟ್ಟಿದೆ. ಈ ಅಪ್ಡೇಟ್ನ ಕೇಳಿದ್ರೆ ನೀವು ಶಾಕ್ ಆಗ್ಬೋದು. ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಈ ಅಪ್ಡೇಟ್ ಏನನ್ನ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೆಯತಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಏನಾಗ್ತಿತ್ತಪ್ಪ ಅಂದರೆ, ನೀವು ಯೂಟ್ಯೂಬಲ್ಲಿ ವೀಡಿಯೋ ಬಿಟ್ಟು 1 ವರ್ಷ 2 ವರ್ಷ ಬಿಟ್ಟು ವೀಡಿಯೋ ಬಿಟ್ಟರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಅದೇ ರೀತಿ ಇರ್ತಾಯಿತ್ತು. ಆದರೆ ಇವಾಗ ಯೂಟ್ಯೂಬ್ ಹೊಸ ಅಪ್ಡೇಟ್ ಏನು ತಂದಿದೆಪ್ಪ ಅಂತಂದರೆ, ನೀವು ಒಂದು ವೇಳೆ 6 ತಿಂಗಳಾಗಿ ಇರ್ರೆಗ್ಯುಲರಾಗಿ ವೀಡಿಯೋನ ಬಿಡದೆ ಹೋದರೆ, ಅಂದರೆ ಇವಾಗ ಒಂದು ವೀಡಿಯೋ ಬಿಟ್ಟಿದ್ರೆ ಅಂತ ತಗೊಳ್ಳಿ, ಒಂದು 6 ತಿಂಗಳು ಬಿಟ್ಟು ಮತ್ತೆ ವೀಡಿಯೋ ಬಿಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು ಮಾನಿಟೈಸೇಷನ್ನು ಆಫ್ ಆಗುತ್ತೆ. ಅಂದರೆ ನೀವು ರೆಗ್ಯುಲರಾಗಿ ಇರಬೇಕಾಗುತ್ತೆ. ತಿಂಗಳಿಗೋ 2 ತಿಂಗಳಿಗೋ ವೀಡಿಯೋ ಬಿಟ್ಟರು ನಡೆಯುತ್ತೆ. ಬಟ್ ಆದರೆ 6 ತಿಂಗಳ ಗ್ಯಾಪನ್ನು ನೀವು ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬಾರ್ದು. ಇದು ಒಂದು ಹೊಸ ಅಪ್ಡೇಟು. ಇನ್ನು ಎರಡನೇದೇನಪ್ಪ ಅಂದರೆ, ಎರಡನೇ ಅಪ್ಡೇಟು ತುಂಬ ಒಂದು ಕೆಟ್ಟದಾಗಿರೋವಂಥ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಯೂಟ್ಯೂಬರು ಒಂದು ಚಾನಲ್ನ 4000 ಗಂಟೆನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ನಾನು ಹೊಸ ಯೂಟ್ಯೂಬರು, ನನಗೂ ಆ ಕಷ್ಟ ಗೊತ್ತು. ಇಲ್ಲಿ ನಿಮ್ಮಲ್ಲಿರುವಂಥ ಒಂದು ಕೆಲ ಹೊಸ ಯೂಟ್ಯೂಬರ್ಗಳು ಕೂಡ ಅದು ಪರಿಶ್ರಮ ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಯೂಟ್ಯೂಬ್ಗೆ ಹೊಸ ಅಪ್ಡೇಟ್ ಏನು ತಂದೆಯಪ್ಪ ಅಂದರೆ, ಇವಾಗ ನಿಮ್ಮ ಹತ್ರ ನಿಮ್ಮ ಒಂದು ಚಾನಲ್ಗೆ 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆಗಿದೆ ಅಂತ ತಿಳ್ಕೊಳ್ಳಿ. ಆನ್ ಆಗಿದ್ಮೇಲೆ ಮತ್ತೆ 2ನೇ ವರ್ಷ ಕೂಡ 4000 ಗಂಟೆ ವಾಚ್ ಟೈಮ್ ಆಗಲೇಬೇಕು, ಇಲ್ಲಾಂದರೆ ನಿಮ್ಮ ಒಂದು ಚಾನಲ್ ಡಿಮಾನಿಟೈಸ್ ಆಗುತ್ತೆ. ಈ ಒಂದು ಅಪ್ಡೇಟು ತುಂಬ ಒಂದು ಕೆಟ್ಟದಾಗಿರೋ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕಂದರೆ ಹೊಸ ಯೂಟ್ಯೂಬರ್ಗಳಿಗೆ ಇದೊಂದು ತುಂಬ ಒಂದು ತೊಂದರೆನ ಕೊಡುತ್ತೆ. ಬೆಳೆದಿರೋಂಥ ಯೂಟ್ಯೂಬರ್ಗಳಿಗೆ ಯಾವುದೇ ರೀತಿ ಒಂದು ತೊಂದರೆನ ಆಗೋದಿಲ್ಲ. ಅವರವರು ಹೊಸ ವೀಡಿಯೋ ಬಿಡ್ತಾರೆ. 4000 ಯಾಕೆ 10,000, 12,000, 25,000 ಕೂಡ ಅವರಿಗೆ ವಾಚ್ ಟೈಮ್ ಆಗುತ್ತೆ. ಅದು ಒಂದು ತಿಂಗಳಲ್ಲೇ ಆಗುತ್ತೆ. ಒಂದು ವರ್ಷದಲ್ಲಿ ಇವಾಗ ಬಂದಿರೋಂಥ ಹೊಸ ಯೂಟ್ಯೂಬರ್ಗಳಿಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಅಂದರೆ ತುಂಬ ಒಂದು ಕಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಅಪ್ಡೇಟು ನನಗಂತೂ ಯಾವುದೇ ಕಾರಣಕ್ಕೂ ಇಷ್ಟ ಆಗಿಲ್ಲ. ನಿಮಗೇನಾದರೂ ಇಷ್ಟ ಆದರೂ ಆಗದೇ ಇದ್ದರೂ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.